ಎಲ್ಲರಿಗೂ ನಮಸ್ಕಾರ, ಸಕ್ಕಡಾಂಕೈ ನಮಸ್ಕಾರ. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಮನೆಯ ಫ್ರಿಜ್ಜಿನಲ್ಲಿ ಈಚೆಯಿಂದ ತರಕಾರಿ ಒಂದು ರಾಶಿ ಉಂಟು, ಆಚೆಯಿಂದ ಹಸಿರು ಸೊಪ್ಪು ಉಂಟು, ಮತ್ತೊಂದು ಚಿಲ್ಲರಲ್ಲಿ ನೋಡಿದರೆ ಪನೀರ್ ಇದೆ, ಮತ್ತೊಂದು ಸೈಡ್ ಮೊಟ್ಟೆ ಇದೆ, ಎಲ್ಲ ತುಂಬಿ ತುಳುಕಾಡ್ತಾ ಇದೆ. ಮಾಡೋದು ಎಂತಪ್ಪ ಅಡುಗೆ ಅಂತೇಳಿ ಹೇಳುವಂಥದ್ದೇ ಕನ್ಫ್ಯೂಷನ್. ಸೊ ಹಸಿರು ಸೊಪ್ಪು ತರಕಾರಿಗಳು ಬೇಗ ಮಾಡದಿದ್ರೆ ಅದೆಲ್ಲ ಹಾಳಾಗ್ತದೆ ಅಂತೇಳಿ ಹೇಳಿ ಅದನ್ನು ಫಸ್ಟಿಗೆಲ್ಲ ಮಾಡಿ ಅದನ್ನು ಮಂಗಳ ಹಾಡಿದೆ. ಅದರ ನಂತರ ಮೊಟ್ಟೆ ಒಂದು ದಿನ ಮಾಡಿದೆ. ತರಕಾರಿ ಕೆಲವೊಂದು ಹಾಳಾಗುವಂಥದ್ದಿತ್ತು ಬೇಗ ಬೇಗ. ಸೊ ಅದನ್ನೆಲ್ಲ ಮಾಡಿ ಮುಗಿಸಿದಾಗ ಈ ಹಾಲಿನ ಪಕ್ಕದಲ್ಲಿರುವಂಥ ಪನೀರ್ ನನ್ನನ್ನು ಕೇಳಿತು, ನನ್ನನ್ನು ಯಾವಾಗ ಅಡುಗೆಯನ್ನಾಗಿ ಪರಿವರ್ತಿಸ್ತೀಯ ಅಂತೇಳಿ ಹೇಳಿ. ಸೊ ಈಗಲೇ ನಾನು ಸಂಜೆ ಅದನ್ನು ಮಾಡುವ ಅಂತೇಳಿ ಹೇಳಿ ಹೊರಟಿದ್ದೇನೆ ಶಾಲೆಯಿಂದ ಬಂದಾಗೆ. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ನಾವು ಪನೀರ್ ಎಷ್ಟೇ ದಿನ ತೆಗೆದಿಡಲಿ ಅದು ಒಂದು ಸ್ವಲ್ಪ ಒಂದು ಟೈಮ್ ಹೋದ ಹಾಗೆ ಒಂಥರ ಕಹಿಯಾಗೆ ಆಗ್ತದೆ. ಚಿಲ್ಲರಲ್ಲಿಡಲಿ ಅಥವಾ ಫ್ರೀಝರಲ್ಲಿ ಇಡೋದಿಲ್ಲ ಹೆಚ್ಚಾಗಿ. ಸೊ ಹಾಗಾಗಿ ಇದನ್ನು ತಂದಂತಹ ಮ್ಯಾಕ್ಸಿಮಮ್ 4-5 ದಿನಗಳೊಳಗೆ ಏನಾದರೂ ಒಂದು ಮಾಡಿ ನೀವು ಮುಗಿಸಬೇಕು. ಸೊ ಮೊನ್ನೆ ಪಲಾವ್ ಮಾಡುವಾಗ ಒಂದು ಸ್ವಲ್ಪ ಹಾಕಿದ್ದೆ. ಸೊ ಉಳಿದದನ್ನು ಇವತ್ತು ರಾತ್ರಿಗೆ ಕೊರಿಯಾಂಡರ್ ಗಾರ್ಲಿಕ್ ಚಪಾತಿ, ಅದೇ ರೀತಿ ಪನ್ನೀರ್ ಬುರ್ಜಿ ಮಾಡುವ ಅಂತೇಳಿ ಹೇಳಿ ಹೊರಟಿದ್ದೇನೆ. ವೆರಿ ಸಿಂಪಲ್. ಈವನ್ ಮೊಟ್ಟೆ ಬುರ್ಜಿ ಕೂಡ ನಾನು ಮಾಡುವಂಥ ಕ್ರಮ ಇದೆ. ಸೊ ಅದನ್ನು ನಿಮಗೆ ತಿಳಿಸೋಣ ಅಂತೇಳಿ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಪನ್ನೀರನ್ನು ತೆಗೆದು ಅದನ್ನು ಚೆನ್ನಾಗಿ ಹುಡಿ ಮಾಡಿಕೊಳ್ಳಿ. ಸ್ವಲ್ಪ ಪನ್ನೀರ್ ಗಟ್ಟಿ ಇತ್ತು, ಹಾಗಾಗಿ ನನಗದು ಹುಡಿ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ಆಯಿತು. ಬಟ್ ಅದನ್ನು ಹುಡಿ ಮಾಡಿ ಒಂದು ಪ್ಲೇಟಿನಲ್ಲೇ ಹಾಕಿದೆ. ಅದರ ನಂತರ ಎಷ್ಟು ಪ್ರಮಾಣ ಉಂಟು ಅದಕ್ಕೆ ಸರಿಯಾಗಿ ಸ್ವಲ್ಪ ಪನ್ನೀರ್ ಇದ್ದರೆ ಒಂದು ರಾಶಿ ನೀರುಳ್ಳಿ ಬೇಡ, ಮತ್ತು ನಿಮಗೊಂದು ಅಂದಾಜು ಉಂಟಲ್ವ ಆ ರೀತಿ. ಸೊ ನಾನಿಲ್ಲೊಂದು 2 ನೀರುಳ್ಳಿಯನ್ನು ತಗೊಂಡೆ, ಚೆಂದ ಮಾಡಿ ಅದನ್ನು ಕಟ್ ಮಾಡಿ ಫ್ರೈ ಮಾಡಲಿಕ್ಕೆ ಹಾಕಿದೆ. ಈ ನೀರುಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ಯಾರೋ ಹೇಳಿದ್ರಪ್ಪ ಮೊನ್ನೆ, ಈರುಳ್ಳಿಯ ಸಿಪ್ಪೆಯನ್ನು ತಲೆ ಮೇಲೆ ಇಟ್ಟರೆ ಕಣ್ಣಲ್ಲಿ ನೀರು ಬರೋದಿಲ್ಲ, ಫ್ರಿಜ್ಜಿನಲ್ಲಿಟ್ಟರೆ ಬರೋದಿಲ್ಲ ಅಂತೇಳಿ ಹೇಳಿ. ಹಾಗೆಲ್ಲ ಏನೂ ಆಗಲಿಲ್ಲ. ನಾನು ಎಲ್ಲವನ್ನು ಪ್ರಯತ್ನಿಸಿ ನೋಡಿದಪ್ಪ. ಈ ಸಾರಿ ತಂದಂಥ ನೀರುಳ್ಳಿ ತುಂಬ ಒಂಥರ ಖಾರ ಇತ್ತು. ಅಂತೇಳಿದರೆ ಅದರದ್ದೊಂದು ಖಡಕ್ಕಿತ್ತು. ಒಂದು ಅರ್ಧ ಕಟ್ಟು ಮಾಡುವಷ್ಟರಲ್ಲೇ ಕಣ್ಣಿಂದ ಧಾರಾಕಾರವಾದಂಥ ಕಣ್ಣೀರ ಧಾರೆ ಹರಿತಾ ಇತ್ತು. ಸೊ ಯಾವುದೂ ಪ್ರಯೋಜನ ಆಗಲಿಲ್ಲ. ಅರ್ಧ ಕಟ್ ಮಾಡಿ ಕಣ್ಣೀರನ್ನು ಎಲ್ಲ ಒರೆಸ್ತಾ ಅಂತೂ ಇಂತೂ 2 ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಅದರ ನಂತರ 2 ಟೊಮೆಟೊವನ್ನು ಕೂಡ ಕಟ್ ಮಾಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಈ ಸಮಯದಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದರೆ ಪಕ್ಕ ಒಂದು ಬೇಗ ಸ್ಮ್ಯಾಶ್ ಎಲ್ಲ ಆಗಿ ಬರ್ತದೆ ಅಂತೇಳಿ ಹೇಳಿ. ಸೊ ಪನ್ನೀರ್ ಅಂತೇಳಿ ಹೇಳಿದ ಹಾಗೆ ಪನ್ನೀರ್ ಮಂಚೂರಿ, ಪನ್ನೀರ್ ಗೀ ರೋಸ್ಟ್, ಪಲಾವಿಗೆ ಹಾಕೋದು, ಪಾಲಕ್ ಪನ್ನೀರ್, ಇದನ್ನೆಲ್ಲ ಮಾಡಿ ಎಲ್ಲ ಆಯಿತು. ಇನ್ನೂ ಎಂತಪ್ಪ ಮಾಡೋದು ಅಂತೇಳಿ ಹೇಳಿ ಎಣಿಸುವಾಗ ಈ ಚಪಾತಿಗೆ ಇದು ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ, ಅದು ಕೂಡ ಬಿಸಿ ಬಿಸಿ ಚಪಾತಿಗೆ ಪನ್ನೀರ್ ಬುರ್ಜಿ ಒಂದು ಸೂಪರ್ ಕಾಂಬಿನೇಷನ್. ಸೊ ಇದೀಗ ಒಳ್ಳೆಯದಾಗಿ ನೋಡಿ ಬೆಂದು ಬಂದಿದೆ ನೀರುಳ್ಳಿ ಮತ್ತು ಟೊಮ್ಯಾಟೊ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ಎಂತೆಂಥ ಹುಡಿ ಉಂಟು ಅದನ್ನೆಲ್ಲ ಹಾಕುವಂಥದ್ದು. ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ, ಹಳದಿ ಹುಡಿ, ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ಚೆಂದ ಮಾಡಿ ಅದನ್ನು ಮಿಕ್ಸ್ ಮಾಡೋದು. ಯಾವುದಾದ್ರೂ ಹುಡಿ ಬಿಟ್ಟನಾ? ಇಲ್ಲ, ಎಲ್ಲ ರೀತಿದ್ದು ಎಲ್ಲ ಆಯಿತು. ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ಸಂತೆಯಲ್ಲಿ ಒಂದು 20 ರೂಪಾಯಿಗೆ ಒಂದು ರಾಶಿ ಸಿಗ್ತದೆ. ಸೊ ಈಗ ಯಾವ ಒಂದು ಸಾರು ಮಾಡೋದಾದರೂ, ಪಲ್ಯ ಮಾಡೋದಾದರೂ, ಪಲಾವ್ ಮಾಡೋದಾದರೂ, ಎಂತ ಮಾಡೋದಾದರೂ ಬಿಂದಾಸ್ ಹಾಕೋದು ಕೊತ್ತಂಬರಿ ಸೊಪ್ಪು. ಜೀವಕ್ಕೂ ಒಳ್ಳೆಯದು, ಈಚೆ ಸಾಕಷ್ಟು ಉಂಟು ಅಂತೇಳಿ ಹೇಳಿ. ಸೊ ಇದೀಗ ಗರಂ ಮಸಾಲ ಮುಗಿದಿತ್ತು, ನನಗೆ ಫಸ್ಟಿಗೆ ಗೊತ್ತಿರಲಿಲ್ಲ. ಸೊ ಒಂದು ಬ್ರೇಕ್ ಕೊಟ್ಟು ಅಂಗಡಿಯಿಂದ ಹೋಗಿ ತಗೊಂಡು ಬಂದೆ. MTR ಗರಂ ಮಸಾಲ ಸಿಕ್ಕಿದೆ. ಇಲ್ಲದಿದ್ದರೆ ನಾನು ಯೂಸ್ ಮಾಡುವಂಥದ್ದು ನಾಯಕ್ಸ್ ಗರಂ ಮಸಾಲ. ಓಕೆ, ಸೊ ಕರಿಬೇವು ಕೂಡ ಇತ್ತು. ಸೊ ಅದನ್ನು ಕೂಡ ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಿದೆ. ಒಳ್ಳೆ ಘಮ್ ಅನ್ನುವಂಥ ಪರಿಮಳ ಬರ್ತಾಯಿತ್ತು. ಇದೀಗ ನಾವು ಹುಡಿ ಮಾಡಿಟ್ಟುಕೊಂಡಂತಹ ಪನೀರನ್ನು ಮೇಲೆ ಹಾಕುವಂಥದ್ದು. ಸೊ ಪನೀರ್ ಅಂತೇಳಿ ಹೇಳಿದರೆ ಪ್ರೋಟೀನ್ನ ಗಣಿ. ಸೊ ಇದನ್ನು ಕೂಡ ಒನ್ಸ್ ಇನ್ ಎ ವೈಲ್ ನೀವು ಮಾಡಿ ತಿನ್ನಬಹುದು. ಅದು ಕೂಡ ಕೆಲವರು ಹೀಗೇ ತಿಂತಾರೆ ಪನೀರನ್ನು, ಅಂದರೆ ಬರೀ ಬುರ್ಜಿಯನ್ನೇ ತಿಂತಾರೆ. ಬಟ್ ಚಪಾತಿ ಒಟ್ಟಿಗೆ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ. ಚಪಾತಿ ಅಥವಾ ಪೂರಿ, ದೋಸೆಗೆ ಅಷ್ಟು ಸೂಟ್ ಆಗೋದಿಲ್ವೇನೋ. ಮತ್ತು ಮೊನ್ನೆ ಒಂದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವಳಲ್ಲಿ ಪನ್ನೀರ್ ಮಸಾಲ ದೋಸೆ ಮಾಡಿದ್ಲು. ನಾವು ಮಸಾಲೆ ದೋಸೆ ಮಾಡಿದ ಹಾಗೆ ಹಿಟ್ಟು, ಅದರ ಮೇಲೆ MTR ಚಟ್ನಿ ಪುಡಿ ಮಸಾಲವನ್ನು ಸ್ಪ್ರಿಂಕಲ್ ಮಾಡಿದ್ಲು, ಈ ಬುರ್ಜಿಯನ್ನು ಹಾಕಿದ್ಲು, ಸುತ್ತ ತುಪ್ಪದಲ್ಲಿ ಕಾಯಿಸಿದ್ಲು. ಅದು ಕೂಡ ಒಂಥರ ಒಳ್ಳೆಯದಾಯಿತು. ಸೊ ಎಂತೆಂಥ ವೆರೈಟೀಸಲ್ಲೆಲ್ಲ ಜನ ಎಲ್ಲ ಮಾಡ್ತಾರೆ. ಅಂತೂ ಇಂದು ನಾನು ಮಾಡಿದಂಥ ಬುರ್ಜಿ ಸಿಂಪಲ್
ಮತ್ತು ಸೂಪರ್ ಆಗಿತ್ತು. ಸೊ ಈ ಪನ್ನೀರ್ ಬುರ್ಜಿ ಆಗಲಿ, ಅದೇ ರೀತಿ ನಾನೀಗ ಮಾಡುವಂತಹ ಗಾರ್ಲಿಕ್ ಕೊರಿಯಾಂಡರ್ ಚಪಾತಿ ಏನಿದೆ, ಇದು ಎರಡಕ್ಕೂ ಕೂಡ ನಿಮಗೆ ಪಕ್ಕನೆ ಕರೆಂಟ್ ಇಲ್ದಿದ್ರೂ ಪರವಾಗಿಲ್ಲ, ಎರಡು ಕೂಡ ವಿದೌಟ್ ಕರೆಂಟ್ ನೀವು ಮಾಡ್ಕೊಳ್ಬೋದು. ಯಾವುದಕ್ಕೂ ಅರಿಯುವ ಕಡಿಯುವ ಎಲ್ಲ ಕೆಲಸ ಎಲ್ಲ ಇಲ್ಲ. ಸೊ ಝಟ್ಪಟಾಗಿ ಆಗಿ ಹೋಗ್ತದೆ. ಸೊ ಇದೀಗ ಚಪಾತಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೇನೆ. ಅದೇ ರೀತಿ ಅಮೂಲ್ ಬಟರ್ ಇತ್ತು. ಸೊ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಅದೇ ರೀತಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ತೆಗೆದು ಹಾಕೋದು ಫ್ರಿಜ್ಜಿನ ಒಳಗೆ, ಬೇಕಾಗುವಾಗ ಆ ಹೊತ್ತಿಗೆ ನೆನಪಾಗೋದು. ಅದು ಗಟ್ಟಿ ಇರ್ತದೆ, ಅದು ತುಪ್ಪ ಇರಲಿ ಬೆಣ್ಣೆ ಇರಲಿ. ಸೊ ಅದನ್ನು ಸ್ವಲ್ಪ ತೆಗೆದು ಹೊರಗಿಡಬೇಕು. ಸೊ ಇಲ್ಲಿ ಪುರ್ಸೊತ್ತಿಲ್ಲದಾಯಿತು, ಯಾಕಂತ ಹೇಳಿದ್ರೆ ಬೇಗ ಬೇಗ ಮಾಡಿ ತಿನ್ನುವಂಥ ಗಡಿಬಿಡಿ ಇತ್ತು. ಸೊ ಇದೀಗ ಚಪಾತಿಯನ್ನು ನಾರ್ಮಲ್ ಆಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಸೊ ಇದರ ಮೇಲೆ ನಾವು ಮಾಡಿಟ್ಕೊಂಡಂತಹ ಈ ಗಾರ್ಲಿಕ್ ಪೇಸ್ಟ್ ಏನಿದೆ ಅದನ್ನು ಹಾಕುವಂಥದ್ದು. ಸೊ ಆದಷ್ಟು ಕೈಯಲ್ಲೇ ಹಾಕ್ಬೋದು. ನಾನೊಂದು ಸ್ವಲ್ಪ ಸ್ಪೂನಲ್ಲಿ ಹಾಕಿ ಒಂದು ಸ್ವಲ್ಪ ಚೆಂದ ಕಾಣ್ತದೇನೋ ಅಂತೇಳಿ ಹೇಳಿ ಟ್ರೈ ಮಾಡಿದೆ. ಕಡೆಗೆ ಬೆರಳನ್ನೇ ಯೂಸ್ ಮಾಡಬೇಕಾಯಿತು. ಸೊ ಹೀಗೆ ಸೊ ಇದು ಕೂಡ ಒಳ್ಳೆಯದಾಗ್ತದೆ. ಒಂದು ಸ್ವಲ್ಪ ಒಂದು ಡಿಫ್ರೆಂಟ್ ಚಪಾತಿ ಅಂತೇಳಿ ಹೇಳಿ, ಅದನ್ನೇ ತಿನ್ನುವಕ್ಕಿಂತ ಒಂದು ಸ್ವಲ್ಪ ಬೇರೆ ರೀತಿಯಾಗಿ ತಿನ್ನುವ ಅಂತೇಳಿ ಹೇಳಿ. ಸೊ ಯೂಟ್ಯೂಬನ್ನು ಒಂದಷ್ಟು ಜಾಲಾಡಿಸಿದಾಗ ನನಗೆ ಈ ಒಂದು ರೆಸಿಪಿ ಸಿಕ್ಕಿತ್ತು. ಅಂದರೆ ಯಾವ ರೀತಿ ಪರೋಟವನ್ನು ಮಾಡ್ಬೋದು ಅಂತೇಳಿ ಹೇಳಿ. ನಂಗೆ ಅದು ಲೇಯರ್ಡ್ ಪರೋಟ ಹಾಗೆ ತಿನ್ನಲಿಕ್ಕೆ ಇಷ್ಟ, ಬಟ್ ಮೈದಾ ಬೇಡ ಅಂತೇಳಿ ಹೇಳಿ ಸೊ ಗೋಧಿ ಹಿಟ್ಟಿನಲ್ಲಿ ಈಗ ಒಂದು ಸಿಕ್ಕಿತ್ತು. ಅಂಥ ಲೇಯರ್ ಏನೂ ಬರಲಿಲ್ಲ, ಬಟ್ ಓಕೆ, ಒಮ್ಮೆ ಒಳ್ಳೆಯದಾಯಿತು ಪರೋಟ. ಸೊ ಇನ್ನೂ ನಾವು ತೆಳ್ಳಗೆ ಅದನ್ನು ಕಟ್ ಮಾಡಿದರೆ ಇನ್ನಷ್ಟು ಲೇಯರ್ ಬರ್ತಿತ್ತೇನೋ. ನಮಗಂತೂ ಮಾಡಿ ತಿನ್ನುವಂಥ ಗಡಿಬಿಡಿ, ಅಂಥ ಪೇಷನ್ಸ್ ಎಲ್ಲ ಇರಲಿಲ್ಲ. ಅದು ಕೂಡ ಒಳ್ಳೆ ಪನ್ನೀರ್ ಬುರ್ಜಿಯ ಪರಿಮಳಕ್ಕೆ ಬೇಗ ಬೇಗ ಇದನ್ನೊಮ್ಮೆ ಮಾಡಿ ಒಂದು ತಿಂದು ಬಿಡುವ ಅಂತೇಳಿ ಹೇಳಿ ಆಯಿತು. ಇದೀಗ ತುಪ್ಪದ ಕತೆ ನಾನು ಆವಾಗ ಹೇಳಿದ್ನಲ್ಲ, ಬೆಣ್ಣೆಯ ಹಾಗೆ ಇದೊಂದು ತುಪ್ಪದ ಕಥೆಯು ಕೂಡ, ಇದು ಕೂಡ ಫ್ರಿಜ್ಜಿನ ಒಳಗಿತ್ತು. ಒಂದು ವಿಷಯ ಒಳ್ಳೇದೇನಪ್ಪ ಅಂತೇಳಿ ಹೇಳಿದರೆ, ಅಮ್ಮ ಯಾರ್ಯಾರು ಬ್ಯಾಂಗ್ಳೂರಿಗೆ ಹೋಗ್ತಾರೆ ಅವರ ಹತ್ರ ಎಲ್ಲ ಸೀಮನಿಗೆ ತುಪ್ಪದ ಬಾಟ್ಲಿ ಒಂದು ಕೊಡು ಅಂತೇಳಿ ಹೇಳಿ ಕೊಟ್ಟು ಕಳಿಸ್ತಾರೆ. ನನಗಂತೂ ಖುಷಿ ಆಗ್ತದೆ. ಸೊ ಈ ಸರಿಯೂ ಕೂಡ ಹಾಗೆ ಅಮ್ಮ ಬ್ಯಾಂಗ್ಳೂರಿಂದ ತುಪ್ಪವನ್ನು ಕೊಟ್ಟು ಕಳಿಸಿದ್ದಾರೆ. ಗಂಜಿ ಊಟ ಮಾಡುವಾಗ ದೋಸೆಗೆ, ಚಪಾತಿಗೆ, ಇದಕ್ಕೆಲ್ಲ ಹಾಕಿ ನಾನು ತಿಂತಾ ಇರ್ತೇನೆ. ಒಳ್ಳೆಯದು ಅಂತೇಳಿ ಹೇಳಿ, ಗುಡ್ ಕೊಲೆಸ್ಟ್ರಾಲ್. ಸೊ ಇದೀಗ ಚಪಾತಿ ಆಗಿದೆ, ಶೇಪೆಲ್ಲ ಏನೇನೋ ಆಗಿದೆ, ಬಟ್ ಲೇಯರು ಒಂದು ಇತ್ತು, ಒಂದು ಸಾಧಾರಣ ನಮ್ಮನೆದು, ಜಾಸ್ತಿ ಇಲ್ಲ ಅಂತೇಳಿ ಹೇಳಿ ಆದರೂ ಕೂಡ. ಸೊ ಇದೀಗ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ 3-4 ಮಾಡಿದೆ ಈ ಥರ, ಮತ್ತು ಉಳಿದದೆಲ್ಲ ತೆಗೆದು ಚಪಾತಿಯೇ ಲಟ್ಟಿಸಿಬಿಟ್ಟೆ. ಪುನಃ ಏರೆಗಾವು ಕಿರಿಕಿರಿ ಒಂದು ರಗಾಳೆ ಹೆಜ್ಜೆ ಅಂತೇಳಿ ಹೇಳಿ. ಸೊ ನೋಡಿ, ತುಪ್ಪದಲ್ಲಿ ನೀವು ಫ್ರೈ ಮಾಡಿದರೆ ಒಂಥರ ಒಳ್ಳೆ ಒಂದು ಪರಿಮಳ, ಅದೇ ರೀತಿ ರುಚಿಯನ್ನು ಬಿಟ್ಟುಕೊಡ್ತದೆ ಅಂತೇಳಿ ಹೇಳಿ. ಸೊ ನೀವು ಪನ್ನೀರಿದು ಏನೇನೆಲ್ಲ ಮಾಡ್ತೀರಿ ಅಂತೇಳಿ ಹೇಳಿ ತಿಳಿಸಿ. ಇದೀಗ ಚಪಾತಿ ರೆಡಿಯಾಗಿದೆ, ಹೊಟ್ಟೆಯೂ ಹಸಿವಿನಿಂದ ತಾಳ ಹಾಕ್ತಾ ಇದೆ. ಸೊ ಬೇಗ ಬೇಗ ನಿಮಗೆ ಇದನ್ನು ತೋರಿಸ್ತಾ ತಿನ್ನುವಂತಹ ಸಮಯ ಇದೀಗ ಬಂದೊದಗಿದೆ. ನೋಡ್ಬೋದು ನೀವು, ಗಾರ್ಲಿಕ್ ಎಲ್ಲ ಇರುವಂಥದ್ದು. ಇದೀಗ ತುಂಡು ಮಾಡಿ ಚಪಾತಿಯನ್ನು ಹಾಗೆ ತಿನ್ನುವಂಥ ಸಮಯ. ಇದು ಬರೀ ವಿಡಿಯೋಗಾಗಿ ಮಾತ್ರ, ಅದರ ನಂತರ ಬಕಬಕನೆ ತಿಂದದ್ದೇ. ಸೊ ಇದೀಗ ಈ ರೀತಿ ಅದು ಆಗ್ತದೆ ಅಂತೇಳಿ ಹೇಳಿ. ಸೊ ಖಂಡಿತವಾಗಿ ನೀವೆಲ್ಲರೂ ಕೂಡ ಟ್ರೈ ಮಾಡಿ ಇದನ್ನು. ಸೊ ಇದೀಗ ಮತ್ತೊಂದು ಕ್ರಮದಲ್ಲಿ ನಾನು ಮಾಡಿದೆ. ಪಕ್ಕನೆ ನಿಮಗೆ ಅದನ್ನು ಪನ್ನೀರ್ ಬುರ್ಜಿಯನ್ನು ಸೈಡಿನಲ್ಲಿ ಹಾಕಲಿಕ್ಕೆ ಬೇಡ ಅಂತೇಳಿ ಹೇಳಿದರೆ, ಈ ರೀತಿ ಪನ್ನೀರ್ ಬುರ್ಜಿ ಚಪಾತಿ ಅಂತೇಳಿ ಹೇಳಿ, ಅಥವಾ ಪನ್ನೀರ್ ಬುರ್ಜಿ ಪರಾಟ ಅಂತೇಳಿ ಹೇಳಿ ಅದರ ಒಳಗೆ ಹಾಕಿ ನೀವು ನೋಡಿ, ಈ ಪನ್ನೀರನ್ನು ಚಪಾತಿ ಒಳಗೆ ಹಾಕಿ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಎಂತ ಬೇಕಾದರೂ ಮಾಡ್ಬೋದು, ಬೇಕಾದ ಹೆಸರನ್ನು ಇಡ್ಬೋದು. ಹೇಗೆಯೂ ಒಳಗಿರಲಿ ಅಥವಾ ಬುರ್ಜಿ ಹೊರಗಿರಲಿ, ಟೇಸ್ಟ್ ಅಂತೂ ಅದ್ಭುತ. ಖಂಡಿತವಾಗಿ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಬಾಯ್ ಬಾಯ್.